ಏನ್ ಕಲ್ತ್ರು ಕಾವ್ಯ ಶಿವ ಅವರು ಬಿಗ್ ಬಾಸ್ ಜರ್ನಿಯಲ್ಲಿ ಅಂತ? ಆ, ಕಲ್ತೆ ಆಕ್ಚುಲಿ ನಾನು ಯೂಶಲಿ ವರ್ಕ್ ಪ್ಲೇಸಲ್ಲಿ ಜಾಸ್ತಿ ಮಾತಾಡಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು, ತುಂಬಾ ನಾನು ಹೇಳ್ದಂಗೆ ತೀರಾ ನಾನು ತಗೊಳಕ್ ಆಗಲ್ಲ ಇದು ಅನ್ನೋ ಸಿಚುಯೇಷನ್ ಅಲ್ಲಿ ಅಷ್ಟೇ ನಾನು ಮಾತಾಡೋದು. ಬಟ್ ಬಿಗ್ ಬಾಸ್ ಅಲ್ಲಿ ಏನಾಯ್ತು, ನಾವು ಪ್ರತಿಯೊಂದು ಸಿಚುಯೇಷನ್ ಅಲ್ಲೂ ನಮ್ಮ ಒಪಿನಿಯನ್ ಹೇಳ್ಬೇಕಾಗಂತ ಪರಿಸ್ಥಿತಿ ಬರ್ತಾ ಇತ್ತು. ಸೊ ಪ್ರಾಬಬ್ಲಿ ಮುಂಚೆಗಿನ್ನ ಸ್ವಲ್ಪ ಜಾಸ್ತಿ ಮಾತಾಡೋದು ಕಲ್ತಿದ್ದೀನಿ. ಅದು ಬಿಟ್ರೆ ತುಂಬಾ ಕಲ್ತಿದೀವಿ. ಅಂದ್ರೆ ಬಿಗ್ ಬಾಸ್ 4 ತಿಂಗಳು, ಬಟ್ ಹೊರಗಡೆ ಜೀವನದಲ್ಲೂ ಬೈ ನೌ ಐ ಆಮ್ 26 years old. ನಾನು ಏನ್ ಕಲ್ತಿದ್ದೀನೋ ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಯ್ತು ಬಿಗ್ ಬಾಸ್ ಮನೇಲಿ. ಹೊಸದಾಗಿ ಏನೋ ಕಲ್ತಿದ್ದೀನಿ ಅಂತಂದ್ರೆ ಅದು ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದನ್ನು ನಾವ್ ಇಲ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ಪ್ರಾಬಬ್ಲಿ ಅಲ್ಲಿ ಹೋಗಿ ಇನ್ನಷ್ಟು ಬೇಗ ಕಲ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ 4 months ಅಲ್ಲಿ ನಮಗೆ ಇಲ್ಲಿ ನಾವು 4 years ಅಲ್ಲಿ ಏನೇನ್ ಸಿಚುಯೇಷನ್ಸ್ ಬರುತ್ತೋ ಅಷ್ಟನ್ನು ಸಿಚುಯೇಷನ್ಸ್ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಹಿಂಗ್ ಬಂದಾಗ ಇವಾಗ ಒಂದಿನ ಕ್ಯಾಪ್ಟನ್ ಆಗಿರ್ತಾರೆ, ನಾನು ಒಂದಿನ ಕ್ಯಾಪ್ಟನ್ ಆಗಿರ್ತೀನಿ, ನನ್ನ ಒಂದು ಅಧಿಕಾರದಲ್ಲಿ ಏನೋ ನಡೀತಿರುತ್ತೆ. ಸೈಕಲ್ ನಾನ್ ಕೆಳಗಡೆ ಬರ್ಲೇಬೇಕಾಗತ್ತೆ, ನಾನೇನೋ ಸೇವಕಿ ಆಗ್ಬೇಕಾಗತ್ತೆ. ಸೊ ಅದು ಇಮಿಡಿಯೇಟ್ ಬಂದ್ಬಿಡತ್ತೆ ಬಿಗ್ ಬಾಸ್ ಮನೇಲಿ. ಇಲ್ಲಿ ಟೈಮ್ ವೇಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಅಧಿಕಾರ ಬಂದಾಗ ಹೆಂಗೆ ನಾನು ನನ್ನನ್ನ ಇದ್ ಮಾಡ್ಕೋತೀನಿ, ಸೇವಕಿ ಆಗಿದ್ದಾಗ ಹೆಂಗ್ ಇದ್ ಮಾಡ್ಕೋತೀನಿ, ಎರಡನ್ನೂ ಅಲ್ಲಿ ಇಮಿಡಿಯೇಟ್ ತೋರಿಸ್ಬಿಡತ್ತೆ. ಸೊ ಅಷ್ಟೇ. ಏನ್ ಕಲ್ತೆ ಅಂತಂದ್ರೆ ಸಾಕಷ್ಟು ಕಲ್ತಿದೀವಿ. ಇವಾಗ ಲೈಫಲ್ಲಿ ಏನೇನ್ ಕಲ್ತ್ಕೊಂಡು ಹೋಗ್ತಿರ್ತೀವಿ. ಸ್ಪೆಷಲ್ ಆಗಿ ದಿಸ್ ಐ ಲರ್ನ್ಡ್ ಅನ್ನೋ ತರದ್ದು ಏನಿಲ್ಲ. ಬಿಗ್ ಬಾಸ್ ಅಂತೂ ಮುಗೀತು. ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಸ್ ಜೊತೆ ಯಾರ ಜೊತೆ ಬಿಗ್ ಬಾಸ್ ಮುಗಿದಾಯ್ತಲ್ಲ, ಸೊ ಯಾರ ಜೊತೆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತೀರಾ ಅಂತ? ನಾನು ಯೂಶಲಿ ಅದೇ ಹೇಳ್ತಿರ್ತೀನಿ. ನನ್ ಬಿಗ್ ಬಾಸ್ ಮನೇಲೂ ಅದೇ ರೇಗಿಸ್ತಾ ಇದ್ರು, ಇವಳು ನಮ್ ಜೊತೆ ಯಾರ ಜೊತೆಲೂ ಮಾತಾಡಲ್ಲ ಇಲ್ಲಿಂದ ಹೋದ್ಮೇಲೆ ಅಂತ. ನಾನು ಯಾವ್ದೇ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ರು ಎಲ್ರ ಜೊತೆ ನನ್ ರೆಗ್ಯುಲರ್ ಟಚ್ ಅಲ್ಲಿ ಇರಲ್ಲ. ಅಂದ್ರೆ ಏನಿರತ್ ಮಾತಾಡೋದು, ಹೋದಾಗ ಮಾತಾಡೋಣ ಅನ್ನೋ ತರ ಅಷ್ಟೇ. ಮಾತಾಡಬಾರ್ದು ಅಂತಲ್ಲ, ಏನೋ ಒಂಥರ. ಬಟ್ ತುಂಬಾ ನಾವ್ ಯಾರು ಕ್ಲೋಸ್ ಆಗಿರ್ತೀನಲ್ಲ ಅವ್ರ ಜೊತೆ ರೆಗ್ಯುಲರ್ ಆಗಿ ಟಚ್, ಅಂದ್ರೆ ಏನಾಗ್ತಾ ಇದೆ ಆ ತರದ್ ರೆಗ್ಯುಲರ್ ಟಚ್ ಅಲ್ಲಿ ಇರ್ತೀನಿ. ಸೊ ಅಫ್ಕೋರ್ಸ್ ಗಿಲ್ಲಿ ಜೊತೆ ಟಚ್ ಅಲ್ಲಿ ಇರ್ತೀನಿ, ಧನು, ಸ್ಪಂದನ, ಅಭಿ, ರಘು ಸರ್. ಓಕೆ. ಧನು ಅಂತ ಹೇಳಿದ್ರಿ, ಹೊರಗಡೆ ಇನ್ನೊಂದು ವಿಚಾರ ಕೂಡ ಧನು ಅವ್ರಿಗೆ ತುಂಬಾನೇ ಒಂದು ನೆಗೆಟಿವ್ ವಿಚಾರ ಬಂತು. ಗಿಲ್ಲಿ ಮತ್ತೆ ಕಾವ್ಯ ನಡುವೆ ತಂದಿಕ್ಕಿ ಫಿಟ್ಟಿಂಗ್ ಮಾಸ್ಟ್ರು ಅನ್ನುವಂಥದ್ದು ಸಿಕ್ಕಾಪಟ್ಟೆ ಪಾಪ ಅವ್ರಿಗೆ ಹೆಸರಿಗೇನೆ ಒಂದು ಬೇರೆ ತರಾನೇ ಪೋಟ್ರೆ ಆಗ್ತಾ ಇದೆ. ನಿಜವಾಗ್ಲೂ ತಂದಿಕ್ಕಿದ್ರ? ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದು? ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಅವನಿಗೂ ಗೊತ್ತು ಲೈಕ್ ಹೌ ಸ್ಟ್ರಾಂಗ್ ಮೈ ಮೈಂಡ್ ಇಸ್. ಏನೋ ಒಂದು ಹೇಳಿ ಆಮೇಲೆ ಇವಾಗ ಒಳಗಡೆ ನಾನು, ಧನು, ಅವ್ರ ಸ್ಪಂದನ, ಗಿಲ್ಲಿ ಎಲ್ಲ ನಮ್ದೊಂದು ಫ್ರೆಂಡ್ಶಿಪ್ ಏನಿದೆ, ನಮ್ ತಲೆಯಲ್ಲಿ ಯಾವ್ದೋ ಒಂದು ಸಿಚುಯೇಷನ್ ಆದಾಗ ನಮ್ ತಲೆಯಲ್ಲಿ ಏನೋ ಒಂದು ಒಪಿನಿಯನ್ ಬರುತ್ತೆ. ನಾವ್ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡಿದಾಗ್ಲೇ ಇನ್ನೊಂದು ಪರ್ಸ್ಪೆಕ್ಟಿವ್ ಗೊತ್ತಾಗೋದು. ಸೊ ಅವನೇನೋ ನನ್ ತಂದಿಟ್ಟ ಅನ್ನೋದು ನನ್ಗೆ ಎಲ್ಲೂ ಅನ್ಸಿಲ್ಲ. ಆ ತರ ಯಾವತ್ತೂ ಬಂದ ಅವನ ಆ ತರ ಹೇಳಿರೋದು ನನ್ಗೆ ನೆನಪಿಲ್ಲ. ಸೊ ನಾನು ಒಪ್ಪಲ್ಲ ಆ ಮಾತನ್ನ. ಬಟ್ ಹೊರಗಡೆ ಆತರ ಪೋಟ್ರೆ ಆಗ್ತಿದೆ, ಏನು ಮಾಡಕ್ಕಾಗಲ್ಲ. ಪರ್ಸ್ಪೆಕ್ಟಿವ್ಸ್ ಅವ್ರವ್ರು ಥಿಂಕ್ ಮಾಡುವಂತ ವಿಧಾನ. ಹೌದು. ಓಕೆ, ನೆಕ್ಸ್ಟ್ ಗಿಲ್ಲಿ ಮತ್ತೆ ಕಾವ್ಯ ಅವರು ಸಿನಿಮಾ ಮಾಡ್ತಾರಾ ಅಂತ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನಮ್ ಫ್ಯೂಚರ್ ಏನಾಗುತ್ತೆ, ಆಪರ್ಚುನಿಟೀಸ್ ಯಾವ ತರ ಬರುತ್ತೆ, ವಿ ಆರ್ ನಾಟ್ ಪ್ರಿಪೇರ್ಡ್. ಅಂದ್ರೆ ನೆಕ್ಸ್ಟ್ ಏನು ಅನ್ನೋದು ನಮಗೂ ಗೊತ್ತಿಲ್ಲ. ಇವಾಗಿನ್ನೂ ಅದನ್ನ ಪ್ರಾಸೆಸ್ ಮಾಡ್ತಾ ಇದೀವಿ. ನೋಡೋಣ, ಮುಂದೆ ಸಿಕ್ಕಿದ್ರೆ ಖಂಡಿತ ಮಾಡೋಣ. ಒಂದು ಭೇಟಿ ಕಾವ್ಯ ಅವರ ಲೈಫಲ್ಲಿ ಹಿಂಗೂ ಇತ್ರ ಅಂತ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದು ಥಿಂಕ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡ್ತು. ಹಾಲ್ ತರಕ್ಕೂ ದುಡ್ಡು ಇರ್ತಿರ್ಲಿಲ್ಲ ಅನ್ನುವಂಥದ್ದು, ಅದ್ರ ಜೊತೆಗೆ ಅಕ್ಕಿನ ಅಳತೆ ಮಾಡಿ ಉಪಯೋಗಿಸುವಂಥದ್ದಾಗಿರ್ಬೋದು. ಸೊ ಇದೆಲ್ಲಾನು ಇದ್ರ ಬಗ್ಗೆ ಹೇಳೋದಾದ್ರೆ, ಯಾಕಂತಂದ್ರೆ ಈಗಂತೂ ಒಂದು ಬಿಗ್ ಬಾಸ್ ಫೇಮ್ ಇದೆ, ನಿಮ್ದೇ ಅಂತಹ ಒಂದು ಗುರುತನ್ನ ಪಡ್ಕೊಂಡಿದ್ದಾರೆ, ನಿಮ್ದೇ ಆದಂತಹ ಐಡೆಂಟಿಟಿ ಅನ್ನೋದಿದೆ. ಸೊ ಅದಕ್ಕಿಂತ ಮುಂಚೆ ಸಾಕಷ್ಟು ಜನ ಇವಾಗ ಯಾರೇ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ತಮ್ಮ ಹಳೆ ದಿನಗಳನ್ನ ನೆನಪು ಮಾಡ್ಕೊಂತಾ ಇರ್ತಾರೆ, ಹಂಗಿದ್ವಿ ಹಿಂಗಾದ್ವಿ, ಇವಾಗ ದೇವ್ರು ಇಷ್ಟು ಈ ಲೆವೆಲ್ ತಂದಿದ್ದಾರೆ ಅಂತ. ಬಟ್ ಅಂತ ಕಷ್ಟಗಳು ಏನಾಗಿತ್ತು ಲೈಫಲ್ಲಿ ಅಂತ? ಯೂಶಲಿ ನಾನು ಹಿಂಗೆ ಅಂದ್ರೆ, ಈಗ ನಂಗೆ ಈ ತರ ಕಷ್ಟ ಆಗಿತ್ತು, ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಅಂತ ಹೇಳೋದೇ ಇಷ್ಟ ಇಲ್ಲ ನಂಗೆ. ಯಾಕಂದ್ರೆ ಪ್ರತಿಯೊಬ್ರು ಕಷ್ಟಪಟ್ಟಿನೇ ಅಂದ್ರೆ ಮೇ ಬಿ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಟ್ಕೊಂಡು ಬಂದಿರ್ತಾರೆ. ಸೊ ನಾನು ಎಲ್ಲೂ ಆತರ ಹೇಳ್ಕೊಂಡಿದ್ದೇ ಇಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಾನು ಹೇಳ್ದಂಗೆ ನಾನು ಕಂಪ್ಲೀಟ್ ಆಗಿ ಜೀವಿಸಿದೀನಿ. ನಾನು ಇವಾಗ ಹೇಳಿಲ್ಲ ಅಂದ್ರೆ ಇನ್ಯಾವಾಗ ಅನ್ನೋದೇ ನನ್ನ ತಲೆಯಲ್ಲಿ ಬಂದು ನಾನು ಹೇಳ್ಕೊಂಡಿದ್ದುಂಟು.
ಅಂದ್ರೆ ಒಂದು ಲೈಫಲ್ಲಿ ಒಂದು ಪಾಯಿಂಟ್ ಅಲ್ಲಿ ಎಸ್ ಆ ತರದ್ ಒಂದು ಸಿಚುಯೇಷನ್ ಬಂದಿತ್ತು. ಅದೇ ನಮ್ ಡೌನ್ಸ್ ಯಾವ್ದಿದೆ, ಅಪ್ಸ್ ಯಾವ್ದಿದೆ ಅದನ್ನೇ ಹೇಳ್ಬೇಕಾಗುವಂತ ಒಂದು ಚಟುವಟಿಕೆ ಇರುತ್ತೆ. ಆ ಟೈಮಲ್ಲಿ ಹೇಳ್ಕೊಂಡೆ. ಆ ಒಂದು ಲೈಫಲ್ಲಿ ಆ ತರದೊಂದು ಸಿಚುಯೇಷನ್ ಬಂದಿತ್ತು ಮನೇಲಿ. ಸೊ ಅದನ್ನ ಹೇಳ್ಕೊಂಡಿದೀನಿ. ಅಂದ್ರೆ ಇನಿಷಿಯಲ್ ಸ್ಟೇಜ್ ನನ್ನ ಕರಿಯರ್ ಅಲ್ಲಿ ನಾನು ಅವಾಗ ಇನ್ನು ಓದ್ತಾ ಇದ್ದೆ. ಸೊ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಏನೂ ಇರ್ಲಿಲ್ಲ ನನಗೆ. ಐ ವಾಸ್ ತುಂಬಾ ಆರಾಮಾಗಿ ಕೇಳಿದ್ ಕೊಡಿಸ್ತಾ ಇದ್ರು, ಆರಾಮಾಗಿದ್ದೆ. ಆಲ್ ಆಫ್ ಅ ಸಡನ್ ಏನೋ ಒಂಥರ ಸ್ಟಾಪ್ ಆದಂಗ ಅನ್ಸ್ತು. ಸೊ ನನ್ಗೆ ನಾನೇ ಮನೆಗ್ ದೊಡ್ಡವಳು, ನನ್ನ ತಮ್ಮ ಚಿಕ್ಕವನಿಂದ. ಸೊ ನಾನೇ ರೆಸ್ಪಾನ್ಸಿಬಲ್ ಆಗ್ಬೇಕು, ಇವಾಗ ಏನೋ ಒಂದ್ ಮಾಡ್ಬೇಕು ಅಂದ್ರೆ ನಾನೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ನೋದೊಂದು ನನ್ಗೆ ಆಟೋಮ್ಯಾಟಿಕ್ಲಿ ಬಂದ್ಬಿಡ್ತು. ಅಲ್ಲಿಂದಾನೇ ನಾನು ಯೋಚನೆ ಮಾಡೋ ರೀತಿ, ನಮ್ಮ ಮನೇಲಿ ಆಕ್ಚುಲಿ ಎಲ್ಲರೂ ಹೇಳ್ತಾರೆ, ನೀನ್ ತುಂಬಾ ಮೆಚ್ಯೂರ್ಡ್, ಚಿಕ್ಕ ವಯಸ್ಸಿಗೆ ತುಂಬಾ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡೋದ್ ಕಲ್ತ್ಬಿಟ್ಟೆ ಅಂತ. ಇಟ್ಸ್ ಬೀನ್ ಆಲ್ರೆಡಿ 6 years. ಸೊ ನಾನ್ ಜಾಸ್ತಿ ಈ ಕ್ಷಣ ಅನ್ನೋದಕ್ಕಿನ್ನ ಮುಂದೆ ಈ ತರ ಸಿಚುಯೇಷನ್ ಬರುತ್ತೆ ಅನ್ನೋದಕ್ಕೆ ಪ್ರಿಪೇರ್ ಆಗ್ಬಿಟ್ಟಿರ್ತೀನಿ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದಕ್ಕೆ ಪ್ರಿಪೇರ್ ಆಗ್ಬಿಡ್ತೀನಿ. ಸೊ ಅವತ್ತು ಆ ರೆಸ್ಪಾನ್ಸಿಬಿಲಿಟಿ ಬಂದಿದ್ದು. ಇವತ್ತಿನವರೆಗೂ ಐ ಆಮ್ ವೆರಿ ರೆಸ್ಪಾನ್ಸಿಬಲ್ ಅನ್ನೋದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಮನೆಗೆ ನಾನೇ ದೊಡ್ಡೋಳಲ್ವಾ, ನಾನೇ ಮಾಡ್ಬೇಕು ಅನ್ನೋದು ತುಂಬಾ ಬಂದ್ಬಿಡ್ತು. ಈಗ ಅದ್ ಹಂಗೆ ಕಂಟಿನ್ಯೂ ಆಗಿ ಹೋಗ್ತಾ ಇದೆ. ಇಟ್ಸ್ ಲೈಕ್ ತುಂಬಾ ಖುಷಿ ಆಗತ್ತೆ ಇವತ್ತಿಗೆ. ಅವತ್ತಿನ ದಿನ ನೆನ್ಸ್ಕೊಂಡ್ರೆ ಅನ್ಕೊಂಡೇ ಇರ್ಲಿಲ್ಲ ಲೈಕ್ ಐ ಕಮ್ ಸೋ ಫಾರ್ ಅಂತ. ಅದೇ ಅಲ್ವಾ, ಅಂದ್ರೆ ಆ ಟ್ರಾನ್ಸ್ಫಾರ್ಮೇಶನ್ ಅಲ್ವಾ ನಮ್ ಲೈಫ್ ಜರ್ನಿ. ಎಲ್ರಿಗೂ ಈಗ ಎಲ್ರು ಅಲ್ಲಿ ಅಷ್ಟು ಜನ ನಾವ್ ಹೇಳ್ಕೊಂಡ್ವಿ, ಎಲ್ರದ್ದು ಡೌನ್ಸ್ ಅಲ್ಲಿ ಇದ್ದಾಗ ಆಲ್ಮೋಸ್ಟ್ ಎಲ್ರು ಸಿಮಿಲರ್ ಒಂದ್ ಈ ತರದ್ದೇ ಫೇಸ್ ಮಾಡಿ ಬಂದಿದ್ದುಂಟು. ಸೊ ಅಲ್ಲೂ ಕೂಡ ಸಿಮಿಲಾರಿಟಿ ನೋಡಿ ನಿಮ್ಮ ಫ್ರೆಂಡ್ಶಿಪ್. ಏನು ಅಲ್ಲೂ ಕೂಡ ಅನ್ನದ ವಿಚಾರನೇ ಮಾತಾಡ್ತಾರೆ ಗಿಲ್ಲಿ ಅವರು, ನೀವು ಕೂಡ ಅಕ್ಕಿ ವಿಚಾರನೇ ಮಾತಾಡ್ತೀರಾ. ಆಕ್ಚುಲಿ ಅದೇ ಅವನು ತುಂಬಾ ಹೇಳ್ಕೊಂಡಿದ್ದ ನಂಗೆ. ಅವ್ನು ಏನ್ ಹೇಳಲಿ, ನಾನು ನನ್ನ ಲೈಫಲ್ಲಿ ಏನು ಈ ತರ ಆಗೇ ಇಲ್ವಲ್ಲ ಅಂತ. ಅಂದ್ರೆ ಅವನಿಗೆ ಕಷ್ಟನೂ ಕಷ್ಟ ಅಲ್ಲ, ಅವನ ಕಷ್ಟ ಆಗಿರೋದನ್ನ ಹೇಳ್ಕೊಂಡಿದ್ದ, ನನ್ಗೆ ಹಿಂಗಾಗಿತ್ತು ಅಂತೆಲ್ಲ ಹೇಳ್ಕೊಂಡಿದ್ದ. ಬಟ್ ಅದನ್ನ ಹೇಳ್ಬೇಕು ಅಂತ ಬಂದಾಗ ಅವ್ನಿಗೆ ನೆನಪೇ ಆಗ್ಲಿಲ್ಲ, ಬಿಕಾಸ್ ಅವನಿಗೆ ಅದ್ ಕಷ್ಟನೇ ಅನ್ಸಿಲ್ಲ. ಅವ್ನ್ ಲೈಫ್ ನೋಡ್ತಿರೋ ರೀತಿ ಇದೆಯಲ್ಲ, ಪ್ರಾಬಬ್ಲಿ ನಾವೆಲ್ಲರೂ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ನಾನು ಅದನ್ನ ಕಲ್ತಿದ್ದೀನಿ ಅವನಿಂದ. ತುಂಬಾ ಈಸಿಯಾಗಿ ಲೈಫ್ ನ ತಗೊಂಡ್ ಹೋಗ್ಬೇಕು. ಕಷ್ಟ ಎಲ್ರಿಗೂ ಕಷ್ಟ ಆಗುತ್ತೆ, ಅದೇನ್ ಕಷ್ಟ ಅನ್ನೋ ತರನೇ ಇದ್ದಿದ್ದು. ಬಟ್ ಆಮೇಲೆ ಇದನ್ ಹೇಳೋ ಅಂದಾಗ ಹೌದಲ್ವಾ, ಇದನ್ನ ಹೇಳ್ತೀನಿ ಅಂತ ಹೇಳಿದ್ದುಂಟು ಅವನು. ಮೇಡಮ್, ಗಿಲ್ಲಿ ನಿಜವಾಗ್ಲೂ ಬಡವನ ಅಂತ? ಯಾಕಂತಂದ್ರೆ ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ತಿದ್ರ ಒಂದಷ್ಟು ವಿಚಾರಗಳು? ಅಲ್ಲ, ಹೊರಗಡೆ ಕೆಲವೊಬ್ಬರೆಲ್ಲಾನು ಕೂಡ ಗಿಲ್ಲಿ ಬಡವ ಅಲ್ಲ, ಶ್ರೀಮಂತ, ಸಾಕಷ್ಟು ಆಸ್ತಿ ಇದೆ, ಹಂಗಿದೆ ಹಿಂಗಿದೆ ಅಂತೆಲ್ಲಾನು ಬನಿಯನ್ನ ಹಾಕೊಂಡು ಶೋ ಆಫ್ ಮಾಡ್ತಿದ್ದಾರೆ ಅಂತ. ಅದ್ರ ಜೊತೆಗೆ ನಿನ್ನೆ ಒಂದು ಮಾತು ಅಶ್ವಿನಿ ಅವ್ರು ಹೇಳಿರೋದು, ಇಲ್ಲ ಬಡವ್ರ ಮಕ್ಕಳನ್ನ, ಅಶ್ವಿನಿ ಅವ್ರು ಹೇಳಿರುವಂತಹ ಮಾತಿಗೆ ಕಾವ್ಯಶೈವ ಅವರು ಒಂದು ಟಾಂಗ್ ಕೊಟ್ಟಿದ್ದಾರೆ ಪೋಸ್ಟ್ ಮೂಲಕ ಅಂತ ಹೇಳ್ಬಿಟ್ಟು, ಅದು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವು ಹಾಕಿರೋದು ಇನ್ನೂ 24 hours ಕೂಡ ಆಗಿಲ್ಲ. ಅವ್ರು ಹೇಳ್ತಾರೆ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ, ಇಲ್ಲ ಕೆಲವೊಬ್ರು ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಕೆಲವೊಬ್ರು ಬಡವ ಅಂತ ಹೇಳ್ಕೊಂಡು ಶೋ ಆಫ್ ಮಾಡ್ತಾರೆ ಶೋಗೋಸ್ಕರ ಅಂತ ಹೇಳ್ಬಿಟ್ಟು. ಅದೇ ತಕ್ಕಂಗೆ ನೀವು ನಿಮ್ಮ ಒಂದು ಪೋಸ್ಟರ್ನ ಹಾಕಿ ಬಡವ್ರ ಮಕ್ಕಳನ್ನ ಬೆಳೆಸ್ರಯ್ಯ ಅಂತ ಹೇಳ್ಬಿಟ್ಟು ಹಾಕ್ತೀರಾ. ಸೊ ಇದಕ್ಕೂ ಕೂಡ ಟ್ಯಾಲಿ ಮಾಡಿ ಒಂದಷ್ಟು ಕಮೆಂಟ್ಸ್ ಹರಿದಾಡ್ತಿದೆ. ಅದು ಆ ಪೋಸ್ಟ್ ನಾನು ಅವರು ಇಂಟರ್ವ್ಯೂ ಅದ್ ನೋಡಿರ್ಲಿಲ್ಲ. ನನಗೆ ಆ ಕ್ಯಾಪ್ಷನ್ ಹಾಕ್ಬೇಕಾದ್ರೆ ಫಸ್ಟ್ ಲೈನ್ ನೆನಪಾಗಿದ್ದೆ. ಅದು ಏನ್ ಹಾಕ್ಲಿ ಅಂತ ಯೋಚನೆ ಮಾಡ್ತಿದ್ದಾಗ ಫಸ್ಟ್ ಲೈನ್ ನೆನಪಾಗಿದ್ದೆ, ಬಡವ್ರ ಮಕ್ಳು ಬೆಳಿಬೇಕು ಅಂತ. ಯಾಕೆ ಅಂತಂದ್ರೆ ಅವ್ನು ಯಾವತ್ತೂ ಹೇಳಿಲ್ಲ ನನ್ನ ಹತ್ರ ಆಗ್ಲಿ, ಮನೇಲಿ ಯಾರೇ ಬಿಗ್ ಬಾಸ್ ಮನೇಲಿ ಯಾವ್ದೇ ಕಂಟೆಸ್ಟೆಂಟ್ಸ್ ಹತ್ರ ನಾನ್ ಬಡವರು, ನನ್ ಕಷ್ಟ ಇತ್ತು ಅಂತ ಅವ್ನು ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ. ಬಟ್ ಅವ್ನ್ ಜರ್ನಿ ಹೇಳ್ಬೇಕಾದ್ರೆ, ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಾವೆಲ್ಲರೂ ಅದು ಏನೋ ಒಂದು ಲಕ್ಸುರಿಯಸ್ ಆಗಂತೂ ಬದುಕಿದ್ದಲ್ಲ. ಸೊ ಆ ಲೈನ್ ನನಗೆ ನೆನಪಾಗಿದ್ದು ಬಿಕಾಸ್ ಆಫ್ ದ ಜರ್ನಿ. ಅವ್ನು ನನ್ಗೆ ಏನ್ ಶೇರ್ ಮಾಡ್ಕೊಂಡಿದ್ದ, ಹಿಂಗ್ ಆಗಿತ್ತು ಅಂತ, ಅದಕ್ಕೋಸ್ಕರ ನೆನಪಾಯ್ತು, ಅದಕ್ಕೋಸ್ಕರ ಅದನ್ನ ಹಾಕ್ದೆ ಅಷ್ಟೇ. ಬಿಟ್ರೆ ಆ ಇಂಟರ್ವ್ಯೂಗೂ ಇದಕ್ಕೂ ಯಾವ್ದು ನಾನು ಯಾರಿಗೂ ಏನೋ ಒಂದು ಹೇಳ್ಬೇಕು ಅಂತ ಹೇಳಿದ್ದಲ್ಲ. ಅದ್ರ ಜೊತೆಗೆ ನಾನು ಅವನಿಗೆ ತುಂಬಾ ಸಲ ಹೇಳ್ತಿದ್ದೆ, ಶೋ ಮುಗಿಸ್ಕೊಂಡು ಹೋದ್ಮೇಲೆ ತುಂಬಾ ಡೈರೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಯಾಕಂದ್ರೆ ಅವ್ನು ತುಂಬಾ ಟ್ಯಾಲೆಂಟೆಡ್ ಇದ್ದಾನೆ ಆ ವಿಷಯದಲ್ಲಿ. ನಾನು ಅಬ್ಸರ್ವ್ ಮಾಡಿದೆ, ಅದನ್ನು ಹಾಕಿದ್ದೀನಿ, ನೀನು ಆದಷ್ಟು ಬೇಗ ಆಕ್ಷನ್ ಕಟ್ ಹೇಳೋ ಹಾಗಾಗ್ಲಿ ಅಂತ ಅಷ್ಟೇ. ಅಂದ್ರೆ ನನ್ ಮನ್ಸಲ್ಲಿ ಏನಿತ್ತು ಅದನ್ನ ಹಾಕ್ದೆ, ಬಿಟ್ರೆ ಯಾರಿಗೋ ಏನೋ ಆನ್ಸರ್ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇರ್ಲಿಲ್ಲ. ಅಂಡ್ ಇಲ್ಲಿ ಬಡವರು ಶ್ರೀಮಂತರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ ಯಾವ್ದು ಬರಲ್ಲ. ಈಸ್ ವೆರಿ ಟ್ಯಾಲೆಂಟೆಡ್. ಆಯ್ತು, ಒಂದ್ ಪಕ್ಷ ಬಡವರೇ ಆಗಿದ್ರು, ಈಸ್ ಟ್ಯಾಲೆಂಟೆಡ್. ಒಂದ್ ಪಕ್ಷ ಶ್ರೀಮಂತನೇ ಆಗಿದ್ರು, ಒಂದ್ ಟ್ಯಾಲೆಂಟ್ ಇಂದಾನೇ ಅವ್ನ್ ಗೆದ್ದಿತ್ತು. ಸೊ ಐ ಥಿಂಕ್ ಅದನ್ನ ಜಾಸ್ತಿ ಹೈಲೈಟ್ ಮಾಡೋದ್ ಬೇಡ. ನಾನು ಆ ಕ್ಯಾಪ್ಷನ್ ಹಾಕಿದ ಕಾರಣ ಅವ್ನ್ ಜರ್ನಿನ ನಾನು ಕೇಳಿದಾಗ ನನಗೇನ್ ತಲೆಗೆ ಬಂತು ಅದನ್ನ ಹಾಕಿದ್ದೀನಿ ಅಷ್ಟೇ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.